ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನೀವು ನಂಬರ್ಗಳನ್ನು ಹೇಗೆ ಟೈಪ್ ಮಾಡಬೇಕು, ನ್ಯೂಮೆರಿಕ್ ಕೀಪ್ಯಾಡನ್ನು ಹೇಗೆ ಬಳಸಬೇಕು ಮತ್ತು ಶಿಫ್ಟ್, ಟ್ಯಾಬ್, ಫಂಕ್ಷನ್, ಕಂಟ್ರೋಲ್, ಆಪ್ಷನ್, ಕಮಾಂಡ್ ಈ ಕೀಗಳನ್ನು ಹೇಗೆ ಬಳಸಬೇಕು ಅನ್ನೋದನ್ನು ತಿಳ್ಕೊತೀರಾ. ಇದಕ್ಕಿಂತ ಮುಂಚೆ ಬೇರೆಲ್ಲ ಕೀಗಳ ಮೇಲೆ ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ಅದನ್ನು ಕೂಡ ನೋಡಿ. ನಂಬರ್ ಕೀಗಳು ಹೋಮ್ ರೋದಿಂದ ಒಂದು ಸ್ವಲ್ಪ ದೂರದಲ್ಲಿರುತ್ತೆ, ಹಾಗಾಗಿ ಅವುಗಳನ್ನು ಟೈಪ್ ಮಾಡೋದು ಒಂದು ಸ್ವಲ್ಪ ಕಷ್ಟ. ಆದರೆ ಅದು ತುಂಬ ಸಲ ಯೂಸ್ ಆಗುತ್ತೆ, ಹಾಗಾಗಿ ನಂಬರ್ ಕೀಗಳನ್ನು ಬಳಸೋಕೆ ಕಲಿಯೋದು ತುಂಬ ಇಂಪಾರ್ಟೆಂಟು. ಈಗ ನಿಮ್ಮ ನಂಬರ್ ಕೀಗಳಿರುವಂತಹ ರೋದಲ್ಲಿ ಮೊದಲನೇ ಕೀ ಗ್ರ್ಯಾಬ್ ಆಕ್ಸೆಂಟ್ ಕೀ ಅಂತಾರೆ. ಅದನ್ನು ನಿಮ್ಮ ಲೆಫ್ಟ್ ಪಿಂಕಿ ಫಿಂಗರಿಂದ ಟೈಪ್ ಮಾಡಬೇಕು. ಹೋಮ್ ರೋದಿಂದ ಲೆಫ್ಟ್ ಪಿಂಕಿ ಫಿಂಗರ್ನ ಯೂಸ್ ಮಾಡಿ ಈ ಕೀಯನ್ನು ಟೈಪ್ ಮಾಡ್ತೀರಾ. ಟೈಪ್ ಮಾಡುವಾಗ ಸ್ವಲ್ಪ ದೂರ ಇರೋ ಕಾರಣ ನಿಮ್ಮ ಕೈಯನ್ನು ಒಂದು ಸ್ವಲ್ಪ ರೊಟೇಟ್ ಮಾಡಿ ಟೈಪ್ ಮಾಡಬೇಕಾಗತ್ತೆ. ಬಟ್ ಒಂದ್ಸಲ ಟೈಪ್ ಆದಮೇಲೆ ವಾಪಸ್ ಹೋಮ್ ರೋಗೆ ನಿಮ್ಮ ಕೈಗಳನ್ನು ತಗೊಂಡೋಗಿ ಒಂದನ್ನು ಕೂಡ ನಿಮ್ಮ ಲೆಫ್ಟ್ ಪಿಂಕಿ ಫಿಂಗರಿಂದ ಟೈಪ್ ಮಾಡಬೇಕು. ಎರಡನ್ನು ಲೆಫ್ಟ್ ರಿಂಗ್ ಫಿಂಗರಿಂದ ಟೈಪ್ ಮಾಡಬೇಕು. ಮೂರನ್ನು ಲೆಫ್ಟ್ ಮಿಡ್ಲ್ ಫಿಂಗರಿಂದ ಟೈಪ್ ಮಾಡಬೇಕು. 4 ಮತ್ತು 5 ಇವೆರಡನ್ನು ಕೂಡ ನೀವು ನಿಮ್ಮ ಲೆಫ್ಟ್ ಇಂಡೆಕ್ಸ್ ಫಿಂಗರಿಂದ ಟೈಪ್ ಮಾಡಬೇಕು. ನಂಬರ್ ಕೀಪ್ಯಾಡಲ್ಲಿರೋ ಉಳಿದ ನಂಬರ್ಗಳನ್ನು ನಿಮ್ಮ ರೈಟ್ ಹ್ಯಾಂಡಿಂದ ಟೈಪ್ ಮಾಡಬೇಕಾಗತ್ತೆ. 6 ಮತ್ತು 7 ಎರಡನ್ನು ನಿಮ್ಮ ರೈಟ್ ಇಂಡೆಕ್ಸ್ ಫಿಂಗರಿಂದ ಟೈಪ್ ಮಾಡಬೇಕು. 8ಅನ್ನು ರೈಟ್ ಮಿಡ್ಲ್ ಫಿಂಗರಿಂದ ಟೈಪ್ ಮಾಡಬೇಕು. 9ಅನ್ನು ರೈಟ್ ರಿಂಗ್ ಫಿಂಗರಿಂದ ಟೈಪ್ ಮಾಡಬೇಕು. 0ಅನ್ನು ನಿಮ್ಮ ರೈಟ್ ಪಿಂಕಿ ಫಿಂಗರಿಂದ ಟೈಪ್ ಮಾಡಬೇಕು. ನಂಬರ್ ರೋದಲ್ಲಿ ಲಾಸ್ಟಿಗೆ ಮೈನಸ್ ಮತ್ತು ಪ್ಲಸ್ ಅಂತ ಇದೆ, ಇದನ್ನು ಕೂಡ ನೀವು ನಿಮ್ಮ ರೈಟ್ ಪಿಂಕಿ ಫಿಂಗರ್ ಯೂಸ್ ಮಾಡಿ ಟೈಪ್ ಮಾಡಬೇಕು. ಕ್ಯಾರೆಕ್ಟರ್ ರೋಗಳ ಹತ್ರ ಓಪನ್ ಬ್ರ್ಯಾಕೆಟ್, ಕ್ಲೋಸ್ ಬ್ರ್ಯಾಕೆಟ್ ಮತ್ತು ಬ್ಯಾಕ್ ಸ್ಲ್ಯಾಶ್ ಕೀಗಳಿವೆ. ಈ 3 ಕೀಗಳನ್ನು ಕೂಡ ನೀವು ನಿಮ್ಮ ರೈಟ್ ಪಿಂಕಿ ಫಿಂಗರಿಂದ ಟೈಪ್ ಮಾಡಬೇಕು. ಹೆಚ್ಚಿನ ಕೀಬೋರ್ಡ್ಗಳಲ್ಲಿ 2 ಶಿಫ್ಟ್ ಕೀ ಇರುತ್ತೆ, ಒಂದು ಲೆಫ್ಟ್ ಸೈಡಲ್ಲಿ, ಇನ್ನೊಂದು ರೈಟ್ ಸೈಡಲ್ಲಿ. ಈ ಕೀಗಳನ್ನು ತುಂಬ ಸಲ ಬಳಸ್ತೀವಿ, ಜೊತೆಗೆ ಇದರ ಸೈಜ್ ದೊಡ್ಡದಿರೋದ್ರಿಂದ ಟೈಪ್ ಮಾಡೋದು ಈಸಿ ಇದೆ. ನಿಮಗೆ ಯಾವಾಗಾದರೂ ಕ್ಯಾಪಿಟಲ್ ಲೆಟರನ್ನು ಟೈಪ್ ಮಾಡಬೇಕು ಅಂದರೆ ಶಿಫ್ಟನ್ನು ಬಳಸಿನೇ ಟೈಪ್ ಮಾಡಿ. ಇದರಿಂದ ನಿಮ್ಮ ಟೈಪಿಂಗ್ ಸ್ಪೀಡ್ ಇಂಪ್ರೂವ್ ಆಗುತ್ತೆ ಕಂಪೇರ್ ಟು ಕ್ಯಾಪ್ಸ್ ಲಾಕ್ ಕೀ ಬಳಸೋದಕ್ಕಿಂತ. ರೈಟ್ ಸೈಡಲ್ಲಿರೋ ಶಿಫ್ಟ್ ಕೀಯನ್ನು ರೈಟ್ ಪಿಂಕಿ ಫಿಂಗರಿಂದ, ಲೆಫ್ಟ್ ಸೈಡಲ್ಲಿರೋ ಶಿಫ್ಟ್ ಕೀಯನ್ನು ಲೆಫ್ಟ್ ಪಿಂಕಿ ಫಿಂಗರಿಂದ ಟೈಪ್ ಮಾಡಬೇಕು. ಇವೆರಡೂ ಪಿಂಕಿ ಫಿಂಗರನ್ನು ನೀವು ಬಳಸಿ ಟೈಪ್ ಮಾಡೋದನ್ನು ಕಲಿಬೇಕು. ಯಾಕಂದರೆ ಸಪೋಸ್ ನೀವು ಟಿ ಟೈಪ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಟಿಯನ್ನು ಕ್ಯಾಪಿಟಲ್ ಲೆಟರಲ್ಲಿ ಟೈಪ್ ಮಾಡಬೇಕು ಅಂದರೆ ರೈಟ್ ಪಿಂಕಿ ಪ್ರೆಸ್ ಮಾಡಿ ಶಿಫ್ಟನ್ನು ಒತ್ಕೊಂಡು ಲೆಫ್ಟ್ ಇಂಡೆಕ್ಸ್ ಫಿಂಗರಿಂದ ಟಿಯನ್ನು ಒತ್ತಬೇಕು. ಅದೇ ಥರ ವಾಯನ್ನು ಟೈಪ್ ಮಾಡಬೇಕು ಅಂದರೆ ಲೆಫ್ಟ್ ಪಿಂಕಿಯಿಂದ ಶಿಫ್ಟನ್ನು ಒತ್ಕೊಂಡಿರಿ, ರೈಟ್ ಇಂಡೆಕ್ಸ್ ಫಿಂಗರಿಂದ ವಾಯನ್ನು ಒತ್ತಬೇಕು. ಹಾಗಾಗಿ ನೀವು ಶಿಫ್ಟ್ ಕೀ ಎರಡೂ ಕಡೆ ಇದೆಯಲ್ಲ, ಎರಡನ್ನೂ ಬಳಸೋದನ್ನು ಕಲಿಬೇಕು. ಇದರಿಂದ ನಿಮ್ಮ ಟೈಪಿಂಗ್ ಸ್ಪೀಡ್ ತುಂಬ ಇಂಪ್ರೂವ್ ಆಗುತ್ತೆ. ನೀವು ಯಾವುದಾದ್ರೂ ಒಂದು ಫಾರ್ಮ್ ಇದೆ ಫಿಲ್ ಮಾಡಬೇಕು ಅಂದರೆ ಟ್ಯಾಬ್ ಅಂತ ಹೊಡ್ಕೊಂಡು ಹೋದರೆ ಬೇಗ ಫಿಲ್ ಮಾಡ್ಬೋದು. ಈಗ ನೀವು ಟ್ಯಾಬ್ ಕೀಯನ್ನು ಪ್ರೆಸ್ ಮಾಡಬೇಕು ಅಂದರೆ ನಿಮ್ಮ ಲೆಫ್ಟ್ ಪಿಂಕಿ ಫಿಂಗರಿಂದ ಪ್ರೆಸ್ ಮಾಡಬೇಕು. ಇನ್ನೊಂದು ಬ್ಯಾಕ್ ಸ್ಪೇಸ್ ಅಂತ ಕೀ ಇದೆಯಲ್ಲ, ಇದು ಕೂಡ ತುಂಬ ಸಲ ಯೂಸ್ ಆಗುತ್ತೆ. ಈ ಕೀಯನ್ನು ನೀವು ನಿಮ್ಮ ರೈಟ್ ಪಿಂಕಿ ಫಿಂಗರಿಂದ ಪ್ರೆಸ್ ಮಾಡಬೇಕು. ಏನಾದರೂ ತಪ್ಪಾಗಿದೆ ಅದನ್ನು ಸರಿಪಡಿಸಬೇಕು ಅಂದರೆ ಬ್ಯಾಕ್ ಸ್ಪೇಸನ್ನು ಬಳಸ್ತೀವಿ, ಇದು ಕೂಡ ತುಂಬ ಸಲ ಯೂಸ್ ಆಗುತ್ತೆ. ಹಾಗಾಗಿ ನಿಮ್ಮ ರೈಟ್ ಪಿಂಕಿ ಫಿಂಗರಿಂದ ಇದನ್ನು ಪ್ರೆಸ್ ಮಾಡೋದನ್ನು ಕಲ್ತ್ಕೊಳ್ಳಿ. ಕೀಬೋರ್ಡ್ನ ಲಾಸ್ಟ್ ರೋ ಅಥವಾ ಕೆಳಗಿನ ರೋದಲ್ಲಿ ಒಂದಿಷ್ಟು ಕೀಗಳಿವೆ, ಅವುಗಳನ್ನು ನಾವು ತುಂಬ ಸಲ ಬಳಸ್ತೀವಿ. ಮೊದಲನೇದಾಗಿ ಕಂಟ್ರೋಲ್ ಕೀ. ಲೆಫ್ಟ್ ಸೈಡಲ್ಲಿ ಒಂದು ಕಂಟ್ರೋಲ್ ಕೀ ಇದೆ, ರೈಟ್ ಸೈಡಲ್ಲಿ ಒಂದು ಕಂಟ್ರೋಲ್ ಕೀ ಇದೆ. ಲೆಫ್ಟ್ ಸೈಡ್ ಕಂಟ್ರೋಲ್ ಕೀಯನ್ನು ನಿಮ್ಮ ಲೆಫ್ಟ್ ಪಿಂಕಿ ಫಿಂಗರಿಂದ ಪ್ರೆಸ್ ಮಾಡಬೇಕು. ರೈಟ್ ಸೈಡ್ ಕಂಟ್ರೋಲ್ ಕೀಯನ್ನು ರೈಟ್ ಪಿಂಕಿ ಫಿಂಗರಿಂದ ಪ್ರೆಸ್ ಮಾಡಬೇಕು. ಕಂಟ್ರೋಲ್ ನೆಕ್ಸ್ಟ್ಗೆ ಫಂಕ್ಷನ್ ಬಟನ್ ಇದೆ, ಇದನ್ನು ನೀವು ನಿಮ್ಮ ಲೆಫ್ಟ್ ಪಿಂಕಿ ಫಿಂಗರಿಂದ ಪ್ರೆಸ್ ಮಾಡಬೇಕು. ಆಲ್ಟ್ ಅನ್ನೋ ಬಟನ್ನು ಎರಡು ಕಡೆಗೂ ಇದೆ, ಒಂದು ಸ್ಪೇಸ್ ಬಾರ್ ಒಂದು ಲೆಫ್ಟ್ ಸೈಡಿಗಿದೆ, ಇನ್ನೊಂದು ರೈಟ್ ಸೈಡಿಗಿದೆ. ನೀವು ರೈಟ್ ಸೈಡಿಗಿರೋ ಆಲ್ಟನ್ನು ರೈಟ್ ತಂಬಿಂದ ಪ್ರೆಸ್ ಮಾಡಬೇಕು, ಲೆಫ್ಟ್ ಸೈಡಲ್ಲಿರೋ ಆಲ್ಟನ್ನು ಲೆಫ್ಟ್ ತಂಬಿಂದ ಪ್ರೆಸ್ ಮಾಡಬೇಕು. ಮ್ಯಾಕ್ ಕೀಬೋರ್ಡಲ್ಲಿ ಈ ಆಲ್ಟ್ ಕೀ ಬದಲಿಗೆ ಕಮಾಂಡ್ ಕೀ ಅಂತ ಇರುತ್ತೆ, ಅದು ಕಮಾಂಡ್ ಕೀನೂ ಕೂಡ ಆಲ್ಟ್ಗೆ ಸಿಮಿಲರ್ ಆದಂಥ ಕೀ. ನೀವು ಆಲ್ಟ್ ಕೀಯನ್ನು ನೀವು ಯಾವ ಬೆರಳಿಂದ ಪ್ರೆಸ್ ಮಾಡ್ತೀರೋ ಅದೇ ಬೆರಳಿಂದ ನೀವು ಕಮಾಂಡ್ ಕೀಯನ್ನು ಕೂಡ ಪ್ರೆಸ್ ಮಾಡಬೇಕಾಗತ್ತೆ. ತುಂಬ ಸಲ ಈ ಕೀಗಳನ್ನು ನಾವು ಬೇರೆ ಕೀಗಳ ಜೊತೆ ಬಳಸ್ತೀವಿ, ಆ ಸಮಯದಲ್ಲಿ ನೀವು ಆಪೋಸಿಟ್ ಸೈಡ್ ಹ್ಯಾಂಡ್ಸನ್ನು ಬಳಸಿ ಆ ಕೀಗಳನ್ನು ಪ್ರೆಸ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಉದಾಹರಣೆಗೆ ಕಂಟ್ರೋಲ್ ಎಸ್ ಅಂತ ಬೇಕು ಅಂದರೆ ನಿಮ್ಮ ರೈಟ್ ಪಿಂಕಿ ಫಿಂಗರಿಂದ ಕಂಟ್ರೋಲನ್ನು ಪ್ರೆಸ್ ಮಾಡಿ,
ಲೆಫ್ಟ್ ಸೈಡ್ ರಿಂಗ್ ಫಿಂಗರಿಂದ ಎಸ್ ಅನ್ನು ಪ್ರೆಸ್ ಮಾಡಿ. ನ್ಯೂಮೆರಿಕ್ ಕೀಪ್ಯಾಡನ್ನು ಫೈನಾನ್ಸ್ ಇಂಡಸ್ಟ್ರಿಯಲ್ಲಿ ತುಂಬ ಸಲ ಯೂಸ್ ಮಾಡ್ತಾರೆ. ನ್ಯೂಮೆರಿಕ್ ಕೀಬೋರ್ಡ್ ನಿಮ್ಮ ಕೀಬೋರ್ಡ್ನ ರೈಟ್ ಸೈಡಲ್ಲಿರುತ್ತೆ. ಈ ಕೀಗಳನ್ನು ನೀವು ನಿಮ್ಮ ರೈಟ್ ಹ್ಯಾಂಡಿಂದ ಟೈಪ್ ಮಾಡಬೇಕು. 4, 5, 6 ಪ್ಲಸ್ ಇರೋದು ರೋಗೆ ನ್ಯೂಮೆರಿಕ್ ಕೀಪ್ಯಾಡ್ನ ಹೋಮ್ ರೋ ಅಂತ ಕರೀತಾರೆ. ಅಲ್ಲಿ ನೀವು 4 ಮೇಲೆ ನಿಮ್ಮ ರೈಟ್ ಇಂಡೆಕ್ಸ್ ಫಿಂಗರನ್ನು ಇಟ್ಕೊಂಡಿರಬೇಕು, 5 ಮೇಲೆ ರೈಟ್ ಮಿಡ್ಲ್ ಫಿಂಗರ್, 6 ಮೇಲೆ ರೈಟ್ ರಿಂಗ್ ಫಿಂಗರ್, ಪ್ಲಸ್ ಮೇಲೆ ನಿಮ್ಮ ರೈಟ್ ಪಿಂಕಿ ಫಿಂಗರ್ನ ಇಟ್ಕೊಳ್ಬೇಕು, 0 ಮೇಲೆ ರೈಟ್ ತಂಬನ್ನು ಇಟ್ಕೊಂಡಿರಬೇಕು. ಇದು ನಿಮ್ಮ ನ್ಯೂಮೆರಿಕ್ ಕೀಬೋರ್ಡ್ನ ಹೋಮ್ ಪೊಸಿಷನ್. ಈ ಕೀಬೋರ್ಡಲ್ಲಿ ನೀವು ಬೇರೆಯೇ ಪ್ರೆಸ್ ಮಾಡಿದ್ರೂ ವಾಪಸ್ ಇದೇ ಹೋಮ್ ರೋ ಪೊಸಿಷನ್ಗೆ ನೀವು ಮೂವ್ ಆಗಬೇಕಾಗತ್ತೆ. ನ್ಯೂಮೆರಿಕ್ ಕೀಬೋರ್ಡನ್ನು ಕಲಿಯೋದು ಈಸಿ, ಯಾಕಂದರೆ ನೀವು ಒಂದೊಂದು ಕಾಲಮ್ ಮೇಲೆ ನಿಮ್ಮ ಕೈ ಬೆರಳನ್ನು ಇಟ್ಕೊಂಡಿದ್ದೀರಾ. ಅದೇ ಕಾಲಮಲ್ಲಿರೋ ಎಲ್ಲ ಬೆರಳುಗಳನ್ನು ಯಾವ ಬೆರಳು ಇಟ್ಕೊಂಡಿದ್ದೀರೋ ಅದರಿಂದ ಟೈಪ್ ಮಾಡಬೇಕಾಗತ್ತೆ. 0 ಒಂದನ್ನು ಬಿಟ್ಟು, 0ನ ನೀವು ಯಾವಾಗಲೂ ನಿಮ್ಮ ತಂಬಲ್ಲಿ ಟೈಪ್ ಮಾಡಬೇಕು. ನಂಬರ್ ಲಾಕ್ 7, 4, 1 ಇದು 4 ಕೂಡ ನೀವು ನಿಮ್ಮ ಇಂಡೆಕ್ಸ್ ಫಿಂಗರನ್ನು ಯೂಸ್ ಮಾಡಿ ಟೈಪ್ ಮಾಡಬೇಕು. ಸೆಕೆಂಡ್ ಕಾಲಮ್ ಇದೆಯಲ್ಲ, ಆ ಸೆಕೆಂಡ್ ಕಾಲಮಲ್ಲಿ /8, 5, 2 ಅಂತ ಇದೆಯಲ್ಲ, ಅದಷ್ಟು ಕೀಗಳನ್ನು ನಿಮ್ಮ ಮಿಡ್ಲ್ ಫಿಂಗರ್ ಯೂಸ್ ಮಾಡಿ ಟೈಪ್ ಮಾಡಬೇಕು. ಥರ್ಡ್ ರೋವನ್ನು ನಿಮ್ಮ ರಿಂಗ್ ಫಿಂಗರಲ್ಲಿ ಟೈಪ್ ಮಾಡಬೇಕು. ಅದರಲ್ಲಿ ಆಸ್ಟರಿಸ್ಕ್, 9, 6, 3, ಪೀರಿಯಡ್ ಇಷ್ಟು ಕೀಗಳಿರುತ್ತೆ. ಪೀರಿಯಡ್ ಮತ್ತು 3 ಟೈಪ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಪ್ರಾಕ್ಟೀಸ್ ಬೇಕಾಗುತ್ತೆ. ಬಟ್ ಬೇರೆಲ್ಲ ಕೀಗಳನ್ನು ಟೈಪ್ ಮಾಡೋದು ಈಸಿಯಾಗಿರುತ್ತೆ. ಫೋರ್ತ್ ಕಾಲಮ್ ಅನ್ನು ನಿಮ್ಮ ಪಿಂಕಿ ಫಿಂಗರ್ ಯೂಸ್ ಮಾಡಿ ಟೈಪ್ ಮಾಡಬೇಕು. ಮೈನಸ್, ಪ್ಲಸ್ ಮತ್ತು ಎಂಟರ್ ಇವುಗಳನ್ನು ನಿಮ್ಮ ಲಾಸ್ಟ್ ಪಿಂಕಿ ಫಿಂಗರನ್ನು ಯೂಸ್ ಮಾಡಿ ಟೈಪ್ ಮಾಡಬೇಕಾಗತ್ತೆ. ಈ ವಿಡಿಯೋದಲ್ಲಿ ನಿಮಗೆ ಡಿಸ್ಕ್ರಿಪ್ಷನಲ್ಲೊಂದು ಎಕ್ಸರ್ಸೈಸ್ ಶೀಟ್ ಲಿಂಕನ್ನು ಕೊಟ್ಟಿರ್ತೀನಿ. ಅದರಲ್ಲಿರೋ ಎಲ್ಲ ಎಕ್ಸರ್ಸೈಸ್ಗಳನ್ನು ಪ್ರಾಕ್ಟೀಸ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಗೆ ಅನಿಸಿದ್ದನ್ನು ಕಮೆಂಟ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.